ಅದೊಂದಿಷ್ಟು ವಿಡಿಯೋ ನೋಡಿದ್ವಿ ನಾವು. ಕಾಲ್ ಎಳಿತಾ ಇದ್ರಿ, ನಾನೇ ಹುಡುಕ್ತೀನಿ ಅಂತ ಹೇಳಿ. ಓ ಯಾ ಓಕೆ. ಆಕ್ಚುಲಿ ನನಗೆ ಹೇಳ್ತಾ ಇದ್ದ ಅನುಶ್ರೀ ಅಣ್ಣ ಒಂದು ಗಂಡು ಹುಡುಕ್ಬೇಕು ಅಂತ. ನಾನೇ ಹುಡುಕ್ತೀನಿ ನನಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಅಂತ ಇವಾಗ ಹೇಳಿದ್ರು ಅಂತ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋ ಹುಡುಗಿ ಇವತ್ತು ಲೈಫ್ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನ್ಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಜರ್ನಿ. ಅದು ನೀವು ಅಪ್ರಿಶಿಯೇಟ್ ಮಾಡಬೇಕು. ಈಗ ನೀವು ಈ ಮೀಡಿಯಾದಲ್ಲಿ ಯು ವಿಲ್ ಬಿ ನೋಯಿಂಗ್ ಬೇಕರ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವ್ರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಬಟ್ ಇಟ್ಸ್ ರಿಯಲಿ ಗುಡ್. ನಾನ್ ನೋಡಿರೋ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾಗಿದೆ. ರೋಷನ್ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಮಾತಾಡಿದ್ರೆ ಭೇಟಿ ಮಾಡಿದ್ರೆ? ಐ ಹ್ಯಾವ್ ಮೆಟ್ ಹಿಮ್, ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಎಲ್ಲ ಇದರಲ್ಲಿ ಇಲ್ಲ ಟೈಮ್ ನೀವೇನ್ ಸಜೆಸ್ಟ್ ಮಾಡಿ? ಏನಿಲ್ಲಪ್ಪ, ಚೆನ್ನಾಗಿದೆ, ನಗಾಗ್ತಾ ಇದೆ, ನಾವು ಸಂತೋಷವಾಗಿದೆ. ಜಗಳನೂ ಆಡಿ ಖುಷಿಯಾಗ್ಲಿದೆ. ಜಗಳನೇ ಲವ್ ಜಗಳ.